ಮೇಲಾದ್ರೂ ಇರಬೇಕು ಎಂಬ ಹಾಗೆ. ಬೆಟ್ಟಾದುದಿಲ್ಲ ನಮಗೇನು ಕೆಲಸ, ಪಟ್ಟಣದ ಮಧ್ಯೆ ಅಲ್ಲೋ ಇರಬೇಕಾದ್ದು ಎನ್ನುವುದಕ್ಕಾಗಿಯೇ ಕೆಳಗಿಳಿದು ಮೆಲ್ಲನೆ ಲಂಕಾಪುರವನ್ನು ಹೊತ್ತು ಹಗಲಿನ ಹೊತ್ತಿನಲ್ಲಿ ಕೆಲಸವಲ್ಲ, ಸ್ವಲ್ಪ ರಾತ್ರಿ ಬರಲಿ ಎನ್ನುವುದಕ್ಕಾಗಿ ಕಾಯುತ್ತಾ ಆ ಕಡೆಗೆ ಈ ಕಡೆ ನೋಡಿದರೆ ಒಂದೊಂದರ ಸ್ವರೂಪ ಕಂಡ್ರೆ ಸಾಕಲ್ಲ. ದೊಡ್ಡ ಹೊಟ್ಟೆ, ಕೆಂಚುಗಣ್ಣು, ನೀಲನಾಸಿಕ ಗಂಟಿಕ್ಕಿದ ಹುಬ್ಬು, ಒಂದಿಷ್ಟು ನಾಲಿಗೆ ಬೆಳೆಸಿದ ಕಾಲು ಗಿಡ್ಡರಾದ, ಬೆನ್ನು ಬಾಗಿದ, ಕ್ರೂರದಂಷ್ಟವನ್ನು ಹೊಂದಿದಂತಹ ರಕ್ಕಸರು. ಇವರಿಗೆ ರಾತ್ರಿಂಚರು ಅಂತ ಹೆಸರಿರುವುದಿಲ್ಲ, ರಾತ್ರಿಯೆಲ್ಲ ತಿರುಗಾಟ ಮಾಡುವುದಲ್ಲ. ಇವರು ನೋಡಿದರೆ ಬಿದ್ದು ನಿದ್ದೆ ಮಾಡಿಕೊಂಡುಂಟು. ಹೀಗೆ ಒಂದು ವಿಷಯ. ಇವರ ಮನೆಗೆ ಯಾರು ದಾಳಿ ಇಕ್ಕುವವರಿಲ್ಲ, ಇನ್ನೊಬ್ಬನೇ ಮನೆ ಮುಂದೆ ದಾಳಿ ಮಾಡುವವರು ಅಲ್ಲವಾದರೆ ಇವರ ಕಾಯ್ಮೆಗೆ ಏನೋ ಒಂದು ಶಕ್ತಿ ಉಂಟು. ಮೊದಲಿನ ಮಗದರ ಯೋಚನೆ ಇಲ್ಲ. ಏನು ಏನು ಎನ್ನುವ ಹಾಗೆ ನೋಡಬೇಕು ನಿತ್ತಲ್ಲಿ ಅಲ್ಲ, ಅಲ್ಲಲ್ಲಿ 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 ಸಂಚರಿಸುತ್ತ ಹಾಗೆ ಒಳಗೆ ಹೋಗುವಂತ ಯೋಚನೆ ಮಾಡಿದ ಸಾಕಲ್ಲ. ಬಾಗಿಲ ಮುಂಭಾಗದ ಅಡ್ಡವಾಗಿ ಬಿದ್ದುಕೊಂಡದ್ದು, ದಾಟಿ ಹೋಗಕೂಡದು ಎನ್ನುವುದು ಸನಾತನವಾದ ಸಂಪ್ರದಾಯ. ಎಬ್ಬಿಸದೆ ನಿರ್ವಾಹ. ಯಾಕೆ ಎಬ್ಬಿಸೋಣ? ಒಂದು ಬರಕ್ಕೆ ಹೊಡಿತದೆ, ಅವನು ಅವಳು ಅಂತ ಹೇಳಲಿಕ್ಕಾಗಲ್ಲ. ಈಗೆಲ್ಲ ಆಗ್ಲಿಕ್ಕಿಲ್ಲ. ಸ್ವಲ್ಪ ಕೂಡ ನಿದ್ದೆ ಮಾಡ್ಲಿಕ್ಕೆ ಬಿಡಿ. ಯಾವ ನಿದ್ರೆಯ ಭೂತ?